ನಮಸ್ಕಾರ ಎಲ್ರಿಗೂ. ನಿನ್ನೆ ಅವನು ಅದೇ ಪೆಡಿಗ್ರಿ ಇಲ್ಲ ಅಂತ ತುಂಬ ಓಡಾಡ್ತಿದ್ನಲ್ಲ, ಹಂಗಾಗಿ ಫೋನ್ ಮಾಡಿ ನಮ್ಮ ಮನೆಯವ್ರಿಗೆ ಸಂಜೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ನೋಡಿ ಎಷ್ಟು ಒದ್ದಾಡ್ತಿದ್ದಾನೆ ಇಲ್ದೇನೆ. ಅದಕ್ಕೆ ನಮ್ಮ ಮನೆಯವ್ರು ತಂದಿದ್ರು, ಅಂದರೆ ಚಿಕ್ಕ ಚಿಕ್ಕದೊಂದು 5 ಪ್ಯಾಕೆಟ್ ತಂದಿದ್ರು. ಲಾಸ್ಟ್ ಟೈಮ್ ತಂದಿದ್ರಲ್ಲ ಅವನಿಗೆ ಇಷ್ಟ ಆಗಿಲ್ಲ ಫ್ಲೇವರು, ಅದಕ್ಕೆ ಸಣ್ಣ ಸಣ್ಣದೊಂದು 5 ತಂದರೆ ಯಾವ ಚೆನ್ನಾಗಿ ತಿಂತಾನೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ನೋಡಿ ತಂದಿದ್ದಾರೆ. ಅದನ್ನು ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಸ್ವಲ್ಪ ಯಾವುದೊಂದು ಚೆನ್ನಾಗಿ ತಿಂತಾನೆ ಅದನ್ನು ಕಂಟಿನ್ಯೂ ಮಾಡೋಣಂತೆ ಅಂತ. ಅದರಲ್ಲಿ ಎಲ್ಲದನ್ನು ತಿಂದ, ಆಲ್ಮೋಸ್ಟು ಒಂದು ಯಾವುದೋ ತಿನ್ನಲಿಲ್ಲ. 4ರಲ್ಲಿ ಎಲ್ಲದನ್ನು ಚೆನ್ನಾಗಿ ತಿಂದ. ಅದರಲ್ಲಿ ಫೈನಲಾಗಿ ನಾವು ಒಂದು ಸೆಲೆಕ್ಟ್ ಮಾಡಿದ್ವಿ, ಇದನ್ನೇ ತರೋಣ ಅಂತ. ಪಾಪ ನಮ್ಮ ಚಿಂಟು ಅಲ್ಲಿ ನಿಂತಿದೆ, ಕೊಡ್ತಾಯಿಲ್ಲ ನನಗೆ ಅಂತ ಅವಳಿಗೂ ಹಾಕ್ತೀವಿ. ಪಾಪ ನೋಡ್ತಾ ಇದ್ದಾಳೆ, ಅವಳಿಗೂ ಹಾಕಬೇಕು. ಅವಳಿಗಿದೆ ಅಂತ ಇಲ್ಲ, ಅವಳು ರೈಸ್ ಕೂಡ ತಿಂತಾಳಲ್ಲ, ಹಂಗಾಗಿ ಇವನು ತಿನ್ನಲ್ಲ. ಅದಕ್ಕೋಸ್ಕರ ಇವನಿಗೆ ಇಷ್ಟೊಂದು ಆಪ್ಷನ್ಸು. ತಿಂದ ಎಲ್ಲದನ್ನು, ಬಟ್ ಒಂದು ಲಾಸ್ಟ್ ಟೈಮ್ ತಂದಿದ್ವಲ್ಲ ಅದೇ ಸಣ್ಣ ಪ್ಯಾಕೆಟ್, ಅದನ್ನು ತಿನ್ನಲಿಲ್ಲ. ಅದನ್ನೊಂದೊಂದು ಬಿಟ್ಟು ಇನ್ನು 4 ಚೆನ್ನಾಗಿ ತಿಂದ. ಅದರಲ್ಲಿ ನಾವು ಒಂದೊಂದು ಸೆಲೆಕ್ಟ್ ಮಾಡಿ ಫೈನಲ್ ಅಂತ ಇದನ್ನೇ ತರೋಣಂತೆ, ದೊಡ್ಡ ಪ್ಯಾಕೆಟ್ ತಂದ್ಬಿಡೋಣ, ಒಂದು 2 kg 3 kg ಆ ಥರ ಅಂತ ಒಂದು ಪ್ಯಾಕೆಟ್ನ ಸೆಲೆಕ್ಟ್ ಮಾಡಿಟ್ಟಿದ್ವಿ. ಅದೇ ಪ್ಯಾಕೆಟ್ ಇದನ್ನೇ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ಮನೆಯವ್ರು ನಮಗೂ ಪಾನಿಪುರಿ ಮತ್ತು ಡ್ರೈ ಜಾಮೂನೆಲ್ಲ ತಂದಿದ್ರು, ಅದನ್ನು ತಿಂದ್ವಿ ನಾವು. ಮೈಸೂರು ಪಾಕೆಲ್ಲ ತಂದಿದ್ದಾರೆ. ನನಗೆ ನಿಮ್ಮ 3 ಜನ, ನಿಮ್ಮ 4 ಜನ ನೋಡ್ಕೊಳ್ಳೋಕ್ಕೆ ಸಾಕಾಗ್ತಿದೆ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಇದು ಬಂದು ಅದೇ ಕಂಟಿನ್ಯೂಯೇಷನ್ನು. ತಿರ್ಗಾ ಬೆಳಗ್ಗೆ ಶನಿವಾರದ್ದು ನೈಟ್ ಆರಾಮಾಗಿ ತಿಂದ್ಬಿಟ್ಟೆಲ್ಲ ಮಲ್ಕೊಂಡ್ರು. ಬೆಳಗ್ಗೆ ನೋಡಿ, ಬೆಳಗ್ಗೆನೂ ಸ್ವಲ್ಪ ಹಾಕಿದ್ದೆ ನೋಡಿ, ತೂಗುಡಿಸ್ತಿದ್ದಾಳೆ ಚಿಂಟು. ಹೊಟ್ಟೆ ತುಂಬ ಊಟ ಆಗಿದೆ, ಬೆಳಗ್ಗೆ ಬೇಗ ಹಾಕಿದೆ ಇವ್ರಿಗೂ. ನಿದ್ದೆ ಮಲ್ಕೊ ಅಂತ ಹೇಳಿದೆ, ಮಲ್ಕೊಂಡ್ಳು ಸುಮ್ಮನೆ. ಹಾಗೇ ಸ್ವೀಟೂ ಅಷ್ಟೇ, ಇವಳು ಸೋಫಾ ಹತ್ರ ಮಲಗಿದ್ದಾಳೆ, ಅವನು ನೋಡಿ ಇಲ್ಲಿ ಮ್ಯಾಟ್ ಮೇಲೆ ಹೋಗಿ ಮಲಗಿದ್ದಾನೆ. ನಿದ್ದೆ ಮಾಡ್ತಾಯಿದ್ದಾರೆ, ಯಾಕೋ ಗೊತ್ತಿಲ್ಲ, ಇವತ್ತು ದೂರ ದೂರ ಮಲಗಿದ್ದಾರೆ. ಇವನಿಲ್ಲಿ, ಅವಳಲ್ಲಿ. ಒಳ್ಳೆ ನಿದ್ದೆ ಬಂದಿದೆ. ಬೆಳಗ್ಗೆ ಇನ್ನೂ ಟೈಮು 8:30 ಅಷ್ಟೇ. ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ. ಹಾಗೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫೈನಲಾಗಿ ಮತ್ತೆ ಇಲ್ಲಿ ಬಂದರು ಇಬ್ಬರು ಒಟ್ಟಿಗೆ. ಎಷ್ಟು ಹೊಂದಾಣಿಕೆ ಇದೆ ಗೊತ್ತಾ ಇಬ್ಬರಲ್ಲೂ. ಮನುಷ್ಯರು ನಿಜವಾಗ್ಲೂ ಇಷ್ಟು ಹೊಂದಾಣಿಕೆಯಿಂದ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮನೇಲಿ ಇವರಿಬ್ಬರು ಅಷ್ಟು ಹೊಂದಾಣಿಕೆಯಿಂದ ಇರ್ತಾರೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು ಅಂತ ದೊಡ್ಡವರು ಹೇಳಿದ್ದಾರಲ್ಲ, ಹಾಗೆ ನಿಜವಾಗ್ಲೂ. ಥ್ಯಾಂಕ್ ಯು.